ಮೊದಲಿಗೆ ನಾವು ಪ್ರಯೋಗ ಮಾಡುವಾಗ ಸಾಮಗ್ರಿಗಳನ್ನೆಲ್ಲ ಈ ತರ ಟೇಬಲ್ ಮೇಲೆ ತೋರಿಸ್ಬಿಟ್ರೆ ಅವ್ರಿಗೆ ಗೊತ್ತಾಗಲ್ಲ. ಆ ಪಾಠ ಹಿಡಿದಕ್ಕೆ ಗೊತ್ತಾಗುತ್ತೆ ಅವ್ರಿಗೆ ಯಾವುದು ಪ್ರಯೋಗ ಮಾಡ್ತಾರೆ ಯಾವ್ದು ಮಾಡಿಸ್ತೀವಿ ಅಂತ ಗೆಸ್ ಮಾಡ್ತಾರೆ. ನಾವು ಹೀಗೆ ಉಪಕರಣಗಳನ್ನ ಒಂದೊಂದನ್ನೇ ಅವರಿಗೆ ತೋರಿಸ್ತಾ ಹೋಗ್ಬೇಕು. ತೋರಿಸಿದ್ರೆ ಅವರೇ ಗುರುತಿಸ್ತಾರೆ. ಅವ್ರು ಗುರುತಿಸಕ್ಕಾಗಿದ್ರೆ ನಾವೇ ಅವರಿಗೆ ಅದ್ರ ಪರಿಚಯ ಮಾಡಿಕೊಟ್ಟು ಅದ್ರ ಕೆಲಸ ಏನ್ ಮಾಡುತ್ತೆ ಅಂತ ಹೇಳ್ಕೊಟ್ರೆ ಆ ಪ್ರಯೋಗದಲ್ಲಿ ಅದರ ಪಾತ್ರ ಏನು ಅಂತ ಅವರು ನಿರ್ಧರಿಸ್ತಾರೆ. ನಾವು ಇಂಥ ಶುಷ್ಕಕೋಶ ಮತ್ತೆ ವಾಹಕ ತಂತಿ ಮತ್ತೆ ವಿದ್ಯುತ್ ಉಪಕರಣ ಇದು ಸ್ವಿಚ್ ಆಗಿ ಬಳಸುವಂತ ಒಂದು ಸರಳ ಪಿನ್ ಅನ್ನು ಬಳಸ್ತೇವೆ. ಈಗ ಮೊದಲಿಗೆ ನಾವು ಸರಳ ವಿದ್ಯುತ್ ಮಂಡಲ ರಚನೆ ಮಾಡೋದಕ್ಕೆ ಶುಷ್ಕಕೋಶಕ್ಕೆ ಅಂದರೆ ವಿದ್ಯುತ್ ಕೋಶಕ್ಕೆ ನಾವು ವಾಹಕ ತಂತಿಯ ಜೋಡಣೆಯನ್ನು ಮಾಡಿಕೊಳ್ಳಬೇಕು. ಹಾಗೆ ವಾಹಕ ತಂತಿಗೆ ಒಂದು ಸ್ವಿಚ್ ಆಗಿ ಬಳಸೋದಕ್ಕೆ ಪಿನ್ ಅನ್ನ ಒಂದು ತಂತಿಗೆ ಜೋಡಣೆ ಮಾಡಬೇಕು. ಹಾಗೆ ನಮ್ಮಲ್ಲಿರುವಂತಹ ವಿದ್ಯುತ್ ಉಪಕರಣವಾಗಿ ಬಳಸುವಂತ ಬಲ್ಬ್, ಈ ಬಲ್ಬ್ ಕೂಡ ಒಂದು ವಾಹಕ ತಂತಿ ಇನ್ನೊಂದು ಭಾಗ. ಅಂದ್ರೆ ಇದು ನಾವು ತೆರೆದ ಸ್ವಿಚ್ ಮುಚ್ಚಿದ ಸ್ವಿಚ್ ಅನ್ನ ಕಲ್ಪನೆಯನ್ನು ಮಕ್ಕಳು ಕೂಡಿಸಬೇಕು ಅಂದ್ರೆ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ನಾವು ಈಗ ವಿದ್ಯುತ್ ಮಂಡಲವನ್ನು ನಾವು ಪೂರ್ಣಗೊಳಿಸಿದ್ದೇವೆ. ಇದು ಸರಳ ವಿದ್ಯುತ್ ಮಂಡಲ. ಸರಳ ವಿದ್ಯುತ್ ಮಂಡಲ ಆಗೋದಕ್ಕೆ ಏನೇನು ಭಾಗಗಳು ಇರಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಮಕ್ಕಳಿಂದ ನಾವು ಹೇಳಿಸ್ಬೋದು. ಇನ್ನು ಅತ್ಯುತ್ತಮ ವಿಧಾನ ಅನ್ನೋದಕ್ಕಿಂತ ನಾವೇ ಮಾಡಿಕೊಡ್ತಿದ್ದಿಲ್ಲ, ಮಕ್ಕಳನ್ನೇ ಪ್ರತಿಯೊಂದು ಮಗುವನ್ನೇ ಒಂದೊಂದು ಉಪಕರಣ ಕೊಟ್ಟು ಜೋಡಿಸಪ್ಪ ಇದನ್ನ ಅಂದ್ಬಿಟ್ರೆ ಇನ್ನೂ ಬಹಳ ಖುಷಿಯಾಗಿ ಅವ್ರು ಪಾಲ್ಗೊಳ್ತಾರೆ. ಆ ಪ್ರಯೋಗವನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯಲ್ಲ, ಮತ್ತೆ ಬೇರೆಯವರಿಗೂ ಹೇಳ್ತಾರೆ. ಬೇರೆ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ಇದನ್ನ ಹೋಗಿ ನಾನು ಇಂಥ ಕೆಲಸವನ್ನು ಮಾಡಿ ಇವತ್ತು ಇಂಥ ಪ್ರಯೋಗ ಮಾಡಿದೆ, ಮಾರ್ಕ್ಸ್ ಇಂಥ ಕೆಲಸವನ್ನು ನನಗೆ ಕೊಟ್ಟದ್ದು ಅಂತ ಬಹಳ ಖುಷಿಯಿಂದ ಹೇಳ್ಕೊಂತಾರೆ. ಮತ್ತು ಅದರ ಪರಿಣಾಮವನ್ನು ಕೂಡ ಹೇಳ್ತಾರೆ ಅವರು. ಈ ಸ್ವಿಚ್ ಯಾವ ರೀತಿ ಕೆಲಸ ಮಾಡುತ್ತೆ, ವಾಹಕ ತಂತಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವರು ಬೇರೆಯವರಿಗೆ ವಿವರಿಸುವ ರೀತಿಯಲ್ಲಿ ನೋಡಬೇಕಾಗುತ್ತೆ. ಹಾಗಾಗಿ ಇದೊಂದು ಸರಳ ವಿದ್ಯುತ್ ಮಂಡಲ ರಚನೆ ಆಯಿತು. ಅದೇ ರೀತಿ ಇದನ್ನ ಇನ್ನೂ ನಾನು ಹೆಚ್ಚಿನದಾಗಿ ಇದೇ ಉಪಕರಣಗಳನ್ನು ನಾವು ಇನ್ನೊಂದು ವಿಧಾನವಾಗಿ ಬಳಸಬಹುದು. ಏನಪ್ಪಾ ಅಂದ್ರೆ ನಮ್ಮ ವಾಹಕಗಳು ಮತ್ತು ಅವಾಹಕಗಳನ್ನು ತೋರಿಸೋದಕ್ಕೆ ನಮ್ಮಲ್ಲಿರುವಂತಹ ವಸ್ತುಗಳನ್ನು ಬಳಸಿಕೊಂಡು ನಮ್ಮಲ್ಲಿ ಬೆಳ್ಳಿ ಇರ್ಬೋದು, ಮಗರ ಇರ್ಬೋದು, ಅಥವಾ ಕಬ್ಬು ಚೂರುಗಳು ಇರ್ಬೋದು, ಮಕ್ಕಳಲ್ಲಿರುವ ಪೆನ್ಸಿಲ್, ಪೀಸದ ಬೆಳ್ಳಿಯ ಗ್ರಾಫೈಟ್, ಚಾಪೀಸು ಈ ಥರ ವಸ್ತುಗಳನ್ನು ಬಳಸಿಕೊಂಡು ಇದು ಒಂದು ವಾಹಕ ಅವಾಹಕ. ವಾಹಕ ಅಂದ್ರೆ ನಾವು ಏನು ಗೊತ್ತಿರ್ತೀವಿ, ಮತ್ತೆ ಯಾವ ವಸ್ತುಗಳನ್ನು ಅಂತ ವಸ್ತುಗಳ ವಾಹಕಗಳು ಅಂತ ಕರಿತೀವಿ. ಅದು ಅವರಿಗೆ ಮಂಬೆಟ್ಟಾಗಬೇಕು ಅಂದ್ರೆ ಈ ಒಂದು ಪ್ರಯೋಗವನ್ನು ಅವ್ರಿಗೆ ಮಾಡೋಕ್ಕೆ ಕೊಡಬೇಕು. ಈ ರೀತಿಯಾಗಿ ಅವರೇ ಪ್ರತಿಯೊಂದು ವಸ್ತುಗಳನ್ನು ಇಟ್ಟು ಪರೀಕ್ಷೆ ಮಾಡಿ ತಮ್ಮಲ್ಲಿ ವಸ್ತುಗಳನ್ನು ಎಲ್ಲವನ್ನು ಗುರುತಿಸಿಕೊಂಡು ವಾಹಕ ಯಾವುದು ಅವಾಹಕ ಯಾವುದು ಅಂತ ನಿರ್ಧರಿಸುವಂತ ಸಾಮರ್ಥ್ಯ ಬೆಳೆಯುತ್ತೆ. ಅತ್ಯುತ್ತಮವಾಗಿ ಪ್ರಯೋಗಗಳನ್ನ ಮಾಡದೆ ವಿದ್ಯಾರ್ಥಿಗಳ ಕಲಿಕೆಯ ಯಶಸ್ಸನ್ನು ಬೆಳೆಸುತ್ತೇವೆ ಅಂತ ನಾನು ಹೇಳ್ತೇನೆ.